SSLC ವಿಜ್ಞಾನ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಮೋಸ್ಟ್ ಪ್ರೊಬೆಬಲ್ ಪ್ರಶ್ನೆ. ಮೆದುಳಿನ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಆ ಮೆದುಳನ್ನು ಸರಳವಾಗಿ ಹೇಗೆ ತೆಗೆಯಬಹುದು ಅಂತಕ್ಕಂಥದ್ದನ್ನು ತೋರಿಸ್ತಾ ಇದ್ದೀವಿ. ತಾವು ಒಂದು ಬರವಣಿಗೆಯ ಶೈಲಿಯನ್ನು ನೋಡಿ. ಒಂದು ಚೂಪಾದ ಪೆನ್ಸಿಲ್ ಇರಬೇಕು, ಒಂದು ಕೋನಮಾಪಕ ಇರಬೇಕು. ಅದರ ಸಹಾಯದಿಂದ ನೀಟಾಗಿ ಒಂದು ಡೈಗ್ರಾಮನ್ನು ಹೇಗೆ ತೆಗೆಯಬಹುದು ಅಂತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಇದು ಮೆದುಳಿನ ಅಂದವಾದ ಚಿತ್ರ. ನೋಡಿ ಹೇಗೆ ಬರಿತಾ ಇದ್ದೀವಿ, ನಾಜೂಕಾಗಿ, ಓರೆಯಾಗದೆ. ನೋಡಿ ಹೇಗಿದೆ ಅಂತಕ್ಕಂಥ ಚಿತ್ರ. ಇದು 3 ಮಾರ್ಕ್ಸಿಗೆ ಬರ್ತಕ್ಕಂಥ ಒಂದು ಚಿತ್ರ. ಎಷ್ಟು ಚೆನ್ನಾಗಿ ಬರುತ್ತೆ. ಅಂಧತ್ವ ಮುಖ್ಯ ಇಲ್ಲಿ. ಯಾಕಂತಂದರೆ ಈ ಮೆದುಳು ಅಂತಕ್ಕಂಥ ಒಂದು ರಚನಾ ಚಿತ್ರ ಭಾಳ ಅಂದವಾಗಿರಬೇಕು, ಸೇಪು ಚೆನ್ನಾಗಿ ಬಂದಿರಬೇಕು. ಒಳಗಡೆ ನೋಡಿ ಎಷ್ಟು ನೀಟಾಗಿ ತೆಗಿತಾ ಇದ್ದೇವೆ. ಇದನ್ನು ತಾವು ಅಬ್ಸರ್ವ್ ಮಾಡ್ತಾ ಇದ್ದರೆ ನೀವು 3 ಅಂಕಗಳಿಗೆ ಯಾವುದೇ ರೀತಿಯಲ್ಲಿ ಮೋಸ ಇಲ್ಲ ಅಂತ ಹೇಳ್ಬೋದು. ಇಷ್ಟು ಮಾಡಿ ಭಾಗಗಳನ್ನು ಕೂಡ ಗುರುತಿಸ್ತಕ್ಕಂಥದ್ದು ಸಾಧ್ಯತೆ ಹೆಚ್ಚದಿಲ್ಲ. ಯಾಕಂದರೆ 2 ಭಾಗಗಳನ್ನು ಕೊಡ್ತಾರೆ, ಆ 2 ಭಾಗಗಳನ್ನು ತಾವು ಗುರುತಿಸ್ಬೇಕಾಗತ್ತೆ. ನೋಡಿ ಫೋಲ್ಡಿಂಗ್ ಹೆಂಗಿದೆ ಅಂತ, ಮಡಿಕೆಗಳು ಅಂತೀವಲ್ಲ ನಾವು, ಆ ಮಡಿಕೆಗಳನ್ನು ಕೂಡ ತಾವು ತೆಗಿತಾ ಇದ್ರೆ ಇಲ್ಲಿ ಚೆನ್ನಾಗಿ ತೆಗಿಬೇಕು. ಮಡಿಕೆಗಳನ್ನು ನೀವು ಚೆನ್ನಾಗಿ ಬರಬೇಕು. ಹೀಗೆ ಬಂದರೆ ತಮ್ಮ ಒಂದು ಡಯಾಗ್ರಾಮ್ ಇನ್ನೂ ಉತ್ತಮವಾಗಿ ಇರುತ್ತೆ. ನೋಡಿ ಇವಾಗ ಅಂದ ಬಂತು ನೋಡಿ, ಸ್ವಲ್ಪ ಇನ್ನೂ ಚೆನ್ನಾಗಿ ಆಗತ್ತೆ. ನೋಡ್ತಾ ಇರಿ, ಡಯಾಗ್ರಾಮ್ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ ಇಷ್ಟೆಲ್ಲವನ್ನು ತಾವು ತೆಗಿಬೇಕಾಗತ್ತೆ. ನೋಡಿ ಸುಂದರತೆ ಅನ್ನೋದು ಮುಖ್ಯ ಇಲ್ಲಿ. ಬಹಳ ನೀಟಾಗಿ ಬಂದಿದೆ. ನೋಡಿ ಸುಮ್ಮನೆ ಏನೋ ತೆಗಿತಾ ಇದ್ದೀವಿ ಅನ್ನಂಗೆ ಆಗತ್ತೆ. ಬಟ್ ಕೊನೆಗೆ ನೋಡಿ ಈ ಒಂದು ಚಿತ್ರದ ಅಂಧತ್ವ ಹೇಗಿರುತ್ತೆ ಅಂತೇಳಿ. ನೋಡಿ ಅಲ್ಲೊಂದು ಪ್ರತಿಯೊಂದು ಮಡಿಕೆಯಲ್ಲಿ ಒಂದೊಂದು ಗೆರೆಯನ್ನು ಎಳಿತಾ ಹೋಗಬೇಕು. ಅಪೋಸಿಟ್ ನೋಡಿ ಹೇಗೆ ಬರುತ್ತೆ ನೋಡಿ. ಎಷ್ಟು ನೋಡಿ, ಇಷ್ಟೇ ತೆಗೆದರೂ ಕೂಡ ತಮಗೆ ಪೂರ್ಣ ಅಂಕಗಳು ಬರುವ ಸಾಧ್ಯತೆಗಳಿದ್ದಾವೆ. ಸಮಯದ ಅಭಾವ ಇರುತ್ತೆ. ಬಹಳಷ್ಟು ಸಮಯವನ್ನು ವ್ಯರ್ಥ ಮಾಡದೆ ಅವಸರವಾಗಿ ನೀಟಾಗಿ ತೆಗಿಬೇಕು. ಅಂದರೆ ಅಷ್ಟು ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಇದು ಕ್ಷಣಾರ್ಧದಲ್ಲಿ ತಾವು ಅಂದವಾದ ಮೆದುಳಿನ ಚಿತ್ರವನ್ನು ಬರೆಯಬಹುದು. ವಿತೌಟ್ ಪ್ರಾಕ್ಟೀಸ್ ನೀವು ಹೀಗೆ ತೆಗೆಯಲು ಸಾಧ್ಯವೇ ಇಲ್ಲ.